My dear students, welcome to online classes. In the last class, we have studied the effects of inflation. So today's classes, let's discuss about the control of inflation. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಹಣದುಬ್ಬರದ ಪರಿಣಾಮಗಳನ್ನು ಚರ್ಚಿಸಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಹಣದುಬ್ಬರದ ನಿಯಂತ್ರಣವನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. The cumulative nature of the inflationary process and its socio-economic effects clearly indicate that appropriate measures should be taken to control inflation its early stages. ಸೊ ವಿದ್ಯಾರ್ಥಿಗಳೇ, ಈ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಅನ್ನೋದು ಇದು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬಹಳಷ್ಟು ದುಷ್ಪರಿಣಾಮವನ್ನು ಬೀರತಕ್ಕಂಥದ್ದು. ಹಾಗಾಗಿ ಈ ಬೆಲೆ ಏರಿಕೆಯನ್ನು ಪ್ರಾರಂಭಿಕ ಹಂತದಲ್ಲಿಯೇ ನಾವು ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಂಡು ಇದನ್ನು ಪ್ರಾರಂಭದಲ್ಲಿಯೇ ನಿಯಂತ್ರಿಸಿದಾಗ ಮಾತ್ರ ಈ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಇಫ್ ಇಟ್ ಈಸ್ ನಾಟ್ ಚೆಕ್ಡ್ ಇನ್ ದಿ ಬಿಗಿನಿಂಗ್, it may be developed into hyperinflation with its a dangerous effect on the economy. ನಾವು ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಈ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡದೆ ಹೋದರೆ ಅದು ಮುಂದೆ ಹೈಫರ್ ಇನ್ಫ್ಲೇಷನ್ ಆಗಿ ಗ್ರೋತ್ ಆಗಿ ಬಹಳಷ್ಟು ಆರ್ಥಿಕತೆಯ ಮೇಲೆ ಅಪಾಯಕಾರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದು. ಸಿನ್ಸ್ ಇನ್ಫ್ಲೇಷನ್ ಈಸ್ ಮೇನ್ಲಿ ಕಾಸ್ಡ್ ಬೈ ಆನ್ ಎಕ್ಸೆಸ್ ಆಫ್ ಎಫೆಕ್ಟಿವ್ ಡಿಮಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ at the full employment level as compared to the available supply of goods and services, measures to control inflation involve the reduction in the demand on the one hand and another one is increasing output in the another hand. ಸೊ ಇಲ್ಲಿ ಬೆಲೆ ಏರಿಕೆ ಯಾವುದರಿಂದ ಇಲ್ಲಿ ಉಂಟಾಗುತ್ತೆ, ಹಣದುಬ್ಬರ ಉಂಟಾಗಲಿಕ್ಕೆ ಮೂಲ ಕಾರಣ ಅಂತಂದರೆ ಮಾರುಕಟ್ಟೆಯಲ್ಲಿ ಸರಕು ಸೇವೆಗಳಿಗೆ ಅತಿಯಾದ ಬೇಡಿಕೆ ಇರೋದರಿಂದ, ಪರಿಣಾಮಕಾರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಬೇಡಿಕೆ ಹೆಚ್ಚಳವಾಗಿರೋದ್ರಿಂದ ಬೆಲೆ ಹೆಚ್ಚಳವಾಗ್ತಕ್ಕಂಥದ್ದು. ಇನ್ನೊಂದು ಸರಕುಗಳ ಪೂರೈಕೆ ಬೇಡಿಕೆಗಿಂತ ಕಡಿಮೆ ಇರೋದ್ರಿಂದ ಇಲ್ಲಿ ವಸ್ತುಗಳ ಬೆಲೆ ಹೆಚ್ಚಳವಾಗಲಿಕ್ಕೆ ಕಾರಣವಾಗ್ತಕ್ಕಂಥದ್ದು. ಹಾಗಿದ್ರೆ ಈ ರೀತಿ ಬೆಲೆ ಏರಿಕೆಯನ್ನು ನಾವು ನಿಯಂತ್ರಿಸಬೇಕು ಅಂತಂದರೆ ನಾವು ಮಾರುಕಟ್ಟೆಯಲ್ಲಿರ್ತಕ್ಕಂಥ ಬೇಡಿಕೆಯ ಪ್ರಮಾಣವನ್ನು ಕುಗ್ಗಿಸಬೇಕು ಮತ್ತು ಮಾರುಕಟ್ಟೆಗೆ ಪೂರೈಕೆಯಾಗ್ತಕ್ಕಂಥ ಸರಕುಗಳ ಪ್ರಮಾಣವನ್ನು ಹೆಚ್ಚಿಸಬೇಕು. ಉತ್ಪಾದಕತೆಯ ಪ್ರಮಾಣವನ್ನು ಹೆಚ್ಚಿಸಿ ಪೂರೈಕೆಯನ್ನು ಹೆಚ್ಚಿಸಿದಾಗ ಈ ಬೆಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಅನ್ನೋದು. ಸೊ ಬ್ರಾಡ್ಲಿ ದ ಮೆಜರ್ಸ್ ಅಗೇನೆಸ್ಟ್ ಇನ್ಫ್ಲೇಷನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 categories. ಇಲ್ಲಿ ನಾವು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ 4 ಕ್ರಮಗಳನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು. ದೇರ್ ಆರ್ 4 categories ಆಫ್ ದಿ measures to taken by the control of inflation. A. Monetary policy. B. Fiscal policy. C. Direct controls. And D. Other measures. In these 4 measures will be taken to the control of inflation. So the first measure, monetary policy. ಸೊ ಇಲ್ಲಿ 4 ರೀತಿಯ ಕ್ರಮಗಳ ಮೂಲಕ ಬೆಲೆ ಏರಿಕೆಯನ್ನು, ಹಣದುಬ್ಬರವನ್ನು ನಿಯಂತ್ರಿಸಬಹುದು. ಒಂದು ಹಣಕಾಸು ನೀತಿಯ ಮೂಲಕ, 2 ಕೋಶೀಯ ನೀತಿ, 3 ನೇರ ನಿಯಂತ್ರಣ ಕ್ರಮಗಳು ಮತ್ತು 4ನೇದು ಇತರೆ ಕ್ರಮಗಳ ಮೂಲಕ ಬೆಲೆ ಏರಿಕೆಯನ್ನು ನಿಯಂತ್ರಿಸಬಹುದು. ಸೊ ಇವುಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಚರ್ಚಿಸ್ತಾ ಹೋಗೋದು. ಫಸ್ಟ್ ಒನ್, ಮಾನಿಟರಿ ಪಾಲಿಸಿ. ಸೊ ಮಾನಿಟರಿ ಪಾಲಿಸಿ ಈಸ್ ಅಡಾಪ್ಟೆಡ್ ಬೈ ದಿ ಮಾನಿಟರಿ ಅಥಾರಿಟಿ ಆರ್ ಸೆಂಟ್ರಲ್ ಬ್ಯಾಂಕ್ ಆಫ್ ಎ ಕಂಟ್ರೀಸ್ to influence the supply of money and credit by changing interest rate and availabilities of credit. ಸೊ ಇಲ್ಲಿ ಹಣಕಾಸು ನೀತಿಯನ್ನು ಆ ದೇಶದ ಹಣಕಾಸು ಪ್ರಾಧಿಕಾರ ಸಂಸ್ಥೆ ಅಥವಾ ಕೇಂದ್ರ ಬ್ಯಾಂಕ್ ಜಾರಿಗೆ ತರೋದ್ರ ಮೂಲಕ ಇಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಿಸ್ತಕ್ಕಂಥದ್ದಾಗಲಿ ಅಥವಾ ಕೊಡಮಾಡ್ತಕ್ಕಂಥ ಸಾಲದ ಮೇಲಿನ ಬಡ್ಡಿಯ ದರವನ್ನು ಹೆಚ್ಚಳ ಮಾಡೋದ್ರ ಮೂಲಕ ಮತ್ತು ಲಭ್ಯವಿರ್ತಕ್ಕಂತಹ ಸಾಲದ ಪ್ರಮಾಣವನ್ನು ನಿಯಂತ್ರಿಸುವುದರ ಮೂಲಕ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಹಣಕಾಸು ನೀತಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಈ ಹಣಕಾಸು ನೀತಿ ಯಾವ ರೀತಿ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಿಯಂತ್ರಣ ಮಾಡುತ್ತೆ ಅಥವಾ ಹಣದುಬ್ಬರವನ್ನು ನಿಯಂತ್ರಣ ಮಾಡುತ್ತೆ? ಸೊ ವೇರಿಯಸ್ ಮಾನಿಟರಿ ಮೆಜರ್ಸ್ ಟು ಕಂಟ್ರೋಲ್ ಇನ್ಫ್ಲೇಷನ್ ಆರ್ ಎಕ್ಸ್ಪ್ಲೈನ್ಡ್ ದಿ ಶಾರ್ಟ್ಲಿ. ಸೊ ಇಲ್ಲಿ ಅನೇಕ ಹಣಕಾಸಿನ ಕ್ರಮಗಳು ಈ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಸೊ ದ ಫಸ್ಟ್ ಒನ್, ಇನ್ಕ್ರೀಸಿಂಗ್ ಬ್ಯಾಂಕ್ ರೇಟ್. ಸೊ ಇಲ್ಲಿ
ಬ್ಯಾಂಕ್ ದರವನ್ನು ಹೆಚ್ಚಿಸುವುದರ ಮೂಲಕ, ಬಡ್ಡಿಯ ದರವನ್ನು ಹೆಚ್ಚಿಸುವುದರ ಮೂಲಕ ನಾವು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬಹುದು. ಸೊ ಬ್ಯಾಂಕ್ ರೇಟ್ ಈಸ್ ದಿ ರೇಟ್ ಅಟ್ ವಿಚ್ ದ ಸೆಂಟ್ರಲ್ ಬ್ಯಾಂಕ್ ಲೆಂಡ್ಸ್ ಮನಿ ಟು ದಿ ಕಮರ್ಷಿಯಲ್ ಬ್ಯಾಂಕ್. ಸೊ an increase in the bank rate leads to an increase in the interest rate changed by commercial bank, which in turn discouraging borrowing by businessman and consumer. This will reduce the money supply with public and control of the inflationary pressure. ಸೊ ಇಲ್ಲಿ ಕೇಂದ್ರ ಬ್ಯಾಂಕ್ ಏನು ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡುತ್ತೆ, ಆ ಸಾಲದ ಮೇಲಿನ ಬಡ್ಡಿಯನ್ನು ಹೆಚ್ಚಳ ಮಾಡಿದಾಗ ಆಗ ವಾಣಿಜ್ಯ ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಮಾಡತಕ್ಕಂಥ ಸಾಲದ ಮೇಲೆಯೂ ಕೂಡ ಬಡ್ಡಿಯನ್ನು ಹೆಚ್ಚಿಸಬೇಕಾಗುತ್ತೆ, ಇಂಟ್ರೆಸ್ಟನ್ನು ಹೆಚ್ಚಿಸಬೇಕಾಗುತ್ತೆ. ಸೊ ಈ ರೀತಿ ಬಡ್ಡಿಯ ದರ ಹೆಚ್ಚಳವಾದಾಗ ವ್ಯಾಪಾರಸ್ಥರಾಗಲಿ ಅಥವಾ ಗ್ರಾಹಕರಾಗಲಿ ಬ್ಯಾಂಕುಗಳಿಂದ ಪಡೆಯತಕ್ಕಂಥ ಸಾಲದ ಪ್ರಮಾಣ ಕಡಿಮೆಯಾಗುತ್ತೆ, ಅವರಲ್ಲಿ ಕೊಳ್ಳುವ ಪ್ರಮಾಣ ಕಡಿಮೆಯಾಗಿ ಬೇಡಿಕೆ ಕಡಿಮೆಯಾಗಿ ಇಲ್ಲಿ ಹಣದ ಪೂರೈಕೆ ಕಡಿಮೆಯಾಗುವುದರ ಮೂಲಕ ಬೆಲೆ ನಿಯಂತ್ರಣವಾಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಅಂಡ್ ಸೆಕೆಂಡ್ ಒನ್, ಸೇಲ್ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸೊ ಇಲ್ಲಿ ಸರ್ಕಾರದ ಸಾಲ ಪತ್ರಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದ್ರ ಮೂಲಕ ನಾವು ಬೆಲೆ ಏರಿಕೆಯನ್ನು ನಿಯಂತ್ರಿಸಬಹುದು. ಬೈ ಸೆಲ್ಲಿಂಗ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇನ್ ದಿ ಓಪನ್ ಮಾರ್ಕೆಟ್, ದ ಸೆಂಟ್ರಲ್ ಬ್ಯಾಂಕ್ ಡೈರೆಕ್ಟ್ಲಿ ರೆಡ್ಯೂಸ್ ದಿ ಕ್ಯಾಶ್ ರಿಸರ್ವ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಬಿಕಾಸ್ ದ ಸೆಂಟ್ರಲ್ ಬ್ಯಾಂಕ್ ಮಸ್ಟ್ ಬಿ ಪೇಡ್ ಫ್ರಮ್ ದೀಸ್ ಕ್ಯಾಶ್ ರಿಸರ್ವ್ಸ್. The fall in cash reserves compels the banks to reduce their lending activities. This will reduce the money supply and hence the inflationary pressure in the economy. ಇಲ್ಲಿ ಕೇಂದ್ರ ಬ್ಯಾಂಕ್ ಅಥವಾ ಸರ್ಕಾರ ತನ್ನಲ್ಲಿರ್ತಕ್ಕಂತಹ ಸಾಲ ಪತ್ರಗಳನ್ನು ಬ್ಯಾಂಕುಗಳಿಗೆ ಅಥವಾ ಗ್ರಾಹಕರಿಗೆ, ವ್ಯಾಪಾರಸ್ಥರಿಗೆ ಮಾರಾಟ ಮಾಡೋದ್ರ ಮೂಲಕ ಬ್ಯಾಂಕುಗಳಲ್ಲಿ ಮತ್ತು ದೇಶದ ಉದ್ಯಮಿದಾರರಲ್ಲಿರ್ತಕ್ಕಂತಹ ಹೆಚ್ಚುವರಿ ಹಣವನ್ನು ಹಿಂಪಡೆಯೋದ್ರ ಮೂಲಕ ಇಲ್ಲಿ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರ ಸಾಲ ಪತ್ರಗಳನ್ನು ಈ ರೀತಿ ಮಾರಾಟ ಮಾಡಿದಾಗ, ಬ್ಯಾಂಕುಗಳಿಗೆ ಅಥವಾ ಉದ್ಯಮಿದಾರರಿಗೆ ಮಾರಾಟ ಮಾಡಿದಾಗ, ಉದ್ಯಮಿದಾರರು ಮತ್ತು ಬ್ಯಾಂಕುಗಳು ಸರ್ಕಾರದ ಈ ಸೆಕ್ಯೂರಿಟೀಸ್ಗಳನ್ನು ಕೊಂಡುಕೊಂಡಾಗ ಹಣ ಸರ್ಕಾರಕ್ಕೆ ಬರ್ತಕ್ಕಂಥದ್ದು. ಆಗ ಬ್ಯಾಂಕುಗಳಲ್ಲಿ ಗ್ರಾಹಕರಿಗೆ ಮಾಡಲಿಕ್ಕೆ ಇರ್ತಕ್ಕಂಥ ಹಣದ ಪೂರೈಕೆ ಕಡಿಮೆಯಾಗುತ್ತೆ. ಸಾಲದ ಚಟುವಟಿಕೆಗೂ ಕೂಡ ಕಮರ್ಷಿಯಲ್ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು ಗ್ರಾಹಕರಿಗೆ ಕೊಡ್ತಕ್ಕಂಥ ಸಾಲದ ಪ್ರಮಾಣ ಕಡಿಮೆಯಾಗಿ, ಗ್ರಾಹಕರಲ್ಲಿ ಕೊಳ್ಳುವ ಶಕ್ತಿ ಕಡಿಮೆಯಾಗಿ ಆಗ ಹಣದುಬ್ಬರ ನಿಯಂತ್ರಣವಾಗ್ತಕ್ಕಂಥದ್ದು, ಬೆಲೆ ನಿಯಂತ್ರಣವಾಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಅನ್ನೋದು. ನೆಕ್ಸ್ಟ್ ಥರ್ಡ್ ಒನ್, ಹೈಯರ್ ರಿಸರ್ವ್ ರೇಷಿಯೋ. ಇಲ್ಲಿ ಅತ್ಯಧಿಕ ಕನಿಷ್ಠ ಒಂದು ಹಣಕಾಸು ನಿಧಿಯನ್ನು ಇರಿಸ್ತಕ್ಕಂಥದ್ದು. ಅನದರ್ ಮಾನಿಟರಿ ಮೆಜರ್ಸ್ ಟು ಚೆಕ್ ಇನ್ಫ್ಲೇಷನ್ ಈಸ್ ಟು ಇನ್ಕ್ರೀಸ್ ದಿ ಮಿನಿಮಮ್ ರಿಸರ್ವ್ ರೇಷಿಯೋ. ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಏನು ಕೇಂದ್ರ ಬ್ಯಾಂಕಿನಲ್ಲಿ ತನ್ನ ಠೇವಣಿಯ ಮೊತ್ತದಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಮೊತ್ತವನ್ನು ನಗದು ಮೀಸಲು ಅನುಪಾತದಲ್ಲಿ ಏನು ಇಡ್ತಾ ಇದೆಯಲ್ಲ, ಆ CRR ದರವನ್ನು ಹೆಚ್ಚಿಸ್ತಕ್ಕಂಥದ್ದು. And an increase in the minimum reserve ratio means that the member banks are required to keep larger reserves with the central banks. So this reduces the deposits of the bank and thus the limits their power to the credit create. So restriction on credit expansion will be control the inflation. ಸೊ ಇಲ್ಲಿ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕುಗಳು ಏನು ಕೇಂದ್ರ ಬ್ಯಾಂಕಿನಲ್ಲಿ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕುಗಳು ತಾನು ಹೊಂದಿರತಕ್ಕಂಥ ಠೇವಣಿಯಲ್ಲಿ ಒಂದು ನಿರ್ದಿಷ್ಟ ಮೊತ್ತದ ಠೇವಣಿ ಹಣವನ್ನು ಕೇಂದ್ರ ಬ್ಯಾಂಕಿನಲ್ಲಿ ನಗದು ಮೀಸಲು ಅನುಪಾತದ ನಿಧಿಯಲ್ಲಿ ಇರಿಸಬೇಕಾಗುತ್ತೆ. ಈ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕ್ ಏನು ಮಾಡಬೇಕು, ಈ CRR ದರವನ್ನು ಹೆಚ್ಚಿಸಬೇಕು. ಕ್ಯಾಶ್ ರಿಸರ್ವ್ ರೇಷಿಯೋ ರೇಟನ್ನು ಇನ್ಕ್ರೀಸ್ ಮಾಡಿದಾಗ ಈ ವಾಣಿಜ್ಯ ಬ್ಯಾಂಕುಗಳಲ್ಲಿ ಠೇವಣಿ ರೂಪದಲ್ಲಿ ಇರ್ತಕ್ಕಂಥ ಹಣದ ಪ್ರಮಾಣ ಹೆಚ್ಚಾಗುತ್ತೆ. ಗ್ರಾಹಕರಿಗೆ ಮಾಡಲಿಕ್ಕೆ ಉಳಿಯತಕ್ಕಂಥ ಠೇವಣಿಯ ಮೊತ್ತದ ಹಣ ಅಲ್ಪ ಪ್ರಮಾಣಕ್ಕೆ ಬಂದಾಗ ಅಲ್ಲಿ ಸಾಲದ ಪೂರೈಕೆ ಕಡಿಮೆಯಾಗಿ, ಹಣದ ಪೂರೈಕೆ ಕಡಿಮೆಯಾಗಿ ಆಗ ಇಲ್ಲಿ ಬೆಲೆಗಳು ನಿಯಂತ್ರಣವಾಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಅನ್ನೋದು. ನೆಕ್ಸ್ಟ್ ಫೋರ್ತ್ ಒನ್, ಸೆಲೆಕ್ಟಿವ್ ಕ್ರೆಡಿಟ್ ಕಂಟ್ರೋಲ್. So the purpose of the selective credit control measures is to influence specific type of credit while leaving other types of credit unaffected
such as selective measures are particularly important for the developing economy, in which and the one hand, so there is an increasing need for credit expansion for growth purposes. ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಎರಡು ರೀತಿಯ ಸಾಲವನ್ನು ಕೊಡ್ತಕ್ಕಂಥದ್ದು, ಉತ್ಪಾದಕ ಸಾಲ ಮತ್ತು ಅನುತ್ಪಾದಕ ಸಾಲ ಅಂತ ಕರಿತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಅಥವಾ ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಕೇವಲ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲಕರವಾಗಿರ್ತಕ್ಕಂತಹ, ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂತಹ ಉತ್ಪಾದಕ ಚಟುವಟಿಕೆಗಳಿಗೆ ಮಾತ್ರ ಸಾಲವನ್ನು ಕೊಡಬೇಕು. ಆಯ್ದ ಸಾಲದ ರೀತಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ಕೊಡಬೇಕು. ಅನುತ್ಪಾದಕ ಚಟುವಟಿಕೆಗೆ ಅನಗತ್ಯವಾಗಿ ಕೊಡಮಾಡತಕ್ಕಂಥ ಸಾಲವನ್ನು ನಿಯಂತ್ರಿಸಬೇಕು. ಈ ರೀತಿ ಅನುತ್ಪಾದಕ ಸಾಲವನ್ನು ನಿಯಂತ್ರಿಸಿದಾಗ ಜನರಲ್ಲಿ ಹಣದ ಪೂರೈಕೆ ಕಡಿಮೆಯಾಗಿ, ಅವರು ಕೊಳ್ಳುವ ಶಕ್ತಿ ಕಡಿಮೆಯಾಗಿ, ಸರಕುಗಳಿಗೆ ಬೇಡಿಕೆ ಕಡಿಮೆಯಾಗಿ ಬೆಲೆ ಕಡಿಮೆಯಾಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್, there is also need for the checking inflationary tendency. In such a situation, selective credit controls measures can direct the flow of the credit from unproductive and inflationary prone sector towards the productive and growth oriented sector. ಈ ರೀತಿ ವಾಣಿಜ್ಯ ಬ್ಯಾಂಕುಗಳು ಸಾಲ ಕೊಡಬೇಕಾದ್ರೆ ಆಯ್ದ ಸಾಲ ಪದ್ಧತಿಯನ್ನು ಅನುಸರಿಸಬೇಕು. ಆಯ್ದ ಸಾಲ ಪದ್ಧತಿಯನ್ನು ಅನುಸರಿಸಬೇಕು, ಆ ಮೂಲಕ ನಿಯಂತ್ರಣ ಮಾಡಬೇಕು. ಅಂದರೆ ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂತಹ ಉತ್ಪಾದಕ ಚಟುವಟಿಕೆಗಳಿಗೆ ಅವಶ್ಯಕವಾಗಿರ್ತಕ್ಕಂತಹ ಉತ್ಪಾದನಾ ಸಾಲವನ್ನು ಮಾತ್ರ ಕೊಡಬೇಕು. ಅನಾವಶ್ಯಕವಾಗಿ ಅನುತ್ಪಾದಕ ಚಟುವಟಿಕೆಗಳಿಗೆ ಕೊಡಮಾಡತಕ್ಕಂತಹ ಸಾಲವನ್ನು ನಿಯಂತ್ರಣ ಮಾಡಿದಾಗ ನಾವಿಲ್ಲಿ ಜನರಲ್ಲಿ ಹಣದ ಪೂರೈಕೆ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಣದ ಪೂರೈಕೆ ಕಡಿಮೆ ಆದಾಗ ಜನರಲ್ಲಿ ಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗಿ, ವಸ್ತುಗಳ ಬೇಡಿಕೆ ಕಡಿಮೆಯಾಗಿ ಬೆಲೆ ನಿಯಂತ್ರಣವಾಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಸೊ ದೀಸ್ ಆರ್ ದಿ ಮೆಜರ್ಸ್ ಟು ದಿ ಕಂಟ್ರೋಲ್ ಆಫ್ ಇನ್ಫ್ಲೇಷನ್ ಟು ದಿ ಮಾನಿಟರಿ ಪಾಲಿಸಿ. ಈ ಹಣಕಾಸು ನೀತಿಯ ಮೂಲಕ ಈ 4 ಕ್ರಮಗಳನ್ನು ಅನುಸರಿಸೋದ್ರ ಮೂಲಕ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹಣಕಾಸು ಪ್ರಾಧಿಕಾರ ಸಂಸ್ಥೆ ಮತ್ತು ಕೇಂದ್ರ ಬ್ಯಾಂಕಿನ ನೆರವಿನಿಂದ ಅನ್ನೋದು. ಸೊ ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅನದರ್ ಒನ್ measures to control of inflation, fiscal policies. Next class will be discussed. Thank you.